ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶರ್ವರಿ, ಆರ್ ಯು ಓಕೆ? ಡಾಕ್ಟ್ರಿಗೆ ಫೋನ್ ಮಾಡಲಾ? ಐ ಆಮ್ ನಾಟ್ ಓಕೆ ಬಾಬಾ, ಐ ಆಮ್ ನಾಟ್ ಓಕೆ. ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅಕ್ಕ ಹೋದ್ಮೇಲೆ ಈ ಮನೆ ಹೊಡಿತಾ ಇರೋ ಹಾಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ದೆ. ಇಷ್ಟಾದ್ಮೇಲೂ ನೀವು ಇಂಥ ದೊಡ್ಡ ನಿರ್ಧಾರ ತಗೊಳಕ್ಕಿಂತ ಮುಂಚೆ ನನಗೊಂದು ಮಾತು ಕೇಳಲಿಲ್ವಲ್ಲ. ಶರ್ವರಿ, ನೀವೊಂದು ಮಾತು ಹೇಳಿದ್ರೆ ನಾವೆಲ್ಲ ಸೇರಿ ಏನ್ ಮಾಡ್ಬೋದು ಅಂತ ಯೋಚಿಸ್ತಿದ್ವಾ? ಹೋಗ್ಲಿ ಬಿಡಿ, ನನಗೆ ಈ ಥರ ನೋವು ಹೊಸದೇನಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ಅವ್ರಿಗಾಗ್ತಿರೋ ನೋವನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಬಾಬಾ. ಎಲ್ಲ ಹೇಳ್ತೀನಿ ಶರ್ವರಿ, ಕೂತು ಮಾತಾಡೋಣ. ನನಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂತಲ್ಲ, ಅದು ನಿನ್ನ ಬಗ್ಗೆ ಹೆಂಗಸಿನ ಬಗ್ಗೆ ತಾನೆ. ನಾನು ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ನೀನು ನಿನ್ನ ವಯಸ್ಸು ಏನು ಅಂತ ನೋಡಿದೆ ಇಂಥ ಕೆಲಸ ಮಾಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಸಮರ್ಥ್ ಎಲ್ಲ ಕತೆಗೂ ಬೇರೆ ಬೇರೆ ವರ್ಷನ್ಸ್ ಇರುತ್ತೆ. ಕೇಳೋಕ್ ತಾಳ್ಮೆ ಇರ್ಬೇಕಷ್ಟೆ. ನಂಗೆ ನಿನ್ನ ಕತೆ ಕೇಳೋ ತಾಳ್ಮೆ ಆಗಲಿ ಇಂಟ್ರೆಸ್ಟ್ ಆಗಲಿ ಇಲ್ಲ ಸಿರಿ. ನನಗೆ ಆಶ್ಚರ್ಯ ಆಗ್ತಿರೋದು ಒಂದೇ, ಗಂಡಂಗಿನೇ ಸುಳ್ಳು ಹೇಳಿ ನಮ್ಮ ಅಮ್ಮನ ಮದುವೆಗೆ ಅನ್ನಕ್ಕೂ ಅಸಹ್ಯ ಆಗ್ತಾ ಇದೆ. ಸಮರ್ಥ್, ಸುಳ್ಳು ಹೇಳೋ ಇಂಟೆನ್ಷನ್ ನನಗಿರ್ಲಿಲ್ಲ, ಆದ್ರೆ ನೀನು ಸ್ಟಾಪ್ ಇಟ್ ಸಿರಿ. ನಿನ್ ಮನೆಯಿಂದ ಹೋಗ್ಬೇಕಾದ್ರೆ ವಿಷಯ ಗೊತ್ತಿತ್ತಲ್ವಾ? ಸ್ಟಿಲ್ ಅಮ್ಮನ ಹುಡ್ಕೋಕ್ ಹೋಗ್ಬೇಕು ಅಂತ ಸುಳ್ಳು ಹೇಳಿ ಹೋದೆ. ನೀನ್ ಹೀಗೆ ಮೋಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಪ್ಲೀಸ್ ಸಮರ್ಥ್, ನನ್ನ ಮಾತು ನೋ, ಕೇಳಲ್ಲ. ಇಷ್ಟಾದ್ಮೇಲೆ ನಾನು ಯಾಕೆ ನಿನ್ ಮಾತು ಕೇಳ್ಬೇಕು ಹೇಳೋ? ಯಾಕೆ ಅಂದ್ರೆ ನಾನು ನಿನ್ನ ಹೆಂಡತಿ, ಅದಕ್ಕೆ. ಸಮರ್ಥ್, ಎಷ್ಟೋ ಸಂಬಂಧಗಳು ಹಾಳಾಗೋದು ಮತ್ತೊಬ್ರು ಮಾತು ಕೇಳೋ ತಾಳ್ಮೆ ಇಲ್ದೇ ಇರೋದ್ರಿಂದ. ಅದು ಗೊತ್ತಿರ್ಲಿ ನಿನಗೆ. ನೋಡು, ಈ ಮದ್ವೆ ನಿರ್ಧಾರ ನಂದಲ್ಲ. ಬೆಳಗ್ಗೆ ಅಮ್ಮ ಮನೇಲಿ ಕಾಣಿಸ್ದೇ ಇದ್ದಾಗ ಏನಾಯ್ತು ಅಂತ ಬೇಕಾಗಿಲ್ಲ. ನನಗೇನು ಹೇಳೋದು ಬೇಕಾಗಿಲ್ಲ. ಏನಂದೆ ನೀನು? ನೀನು ನನ್ನ ಹೆಂಡತಿ ಆಗಿರೋದಕ್ಕೆ ನಾನು ನಿನ್ನ ಮಾತು ಕೇಳಬೇಕು ಅಂತಲ್ವಾ?
ನೀನು ನನ್ನ ಹೆಂಡ್ತಿನೇ ಅಲ್ಲದೆ ಇದ್ರೆ ಮಾತು ಕೇಳಕ್ಕೆ ಬೇಕಾಗಲ್ಲ ಅಲ್ವಾ? ಸಮರ್, ಏನು ಹೇಳ್ತಿದ್ಯಾ? ಅರ್ಥ ಆಗಲಿಲ್ವಾ? ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ನನಗೆ ಡಿವೋರ್ಸ್ ಕೊಟ್ಬಿಡು. ನನ್ನ ಫ್ರೆಂಡ್ ಒಬ್ರು ಈ ಫೋಟೋ ಕಳಿಸಿ ಈ ವಯಸ್ಸಲ್ಲಿ ಇಲ್ಲಿ ಬಂದು ನೋಡಿದ್ರೆ ನಾಚಿಕೆ ಆಗ್ಬೇಕು ನಿನಗೆ. ಯಾರು ನನ್ನ ಫೋನ್ ತೆಗಿಲಿಲ್ಲ. ನನಗೆ ಡೌಟ್ ಬಂತು, ಅದಕ್ಕೆ ರೆಸಾರ್ಟ್ಗೆ ಹೋಗದೆ ಇಲ್ಲಿಗೆ ಬಂದೆ. ಈ ವಯಸ್ಸಲ್ಲಿ ಮದುವೆ ಆಗೋದೇ ತಪ್ಪು. ನಿನ್ನ ಮಗನ ಮದುವೆ ಮರೆತು ನೀನು ಮದುವೆ ಆಗಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ಯಾ? ಎಂತ ಬಂಡ ಧೈರ್ಯ ಮಾಧವ ನಿಂದು. ನೋಡಿ, ಮದುವೆ ರೆಸಾರ್ಟ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕಾಯ್ತಿದ್ದಾರೆ. ಏನ್ ಹೇಳಿ ಅವ್ರಿಗೆ? ನಾನಿವತ್ತು ಏನು ಮಾತಾಡಬೇಕೋ ಮಾತಾಡ್ತೀನಿ. ನಾನು ಯಾರು ತಡೆಯಕ್ಕೆ ಬಂದ್ರೆ ನಾನು ಮನುಷ್ಯನಾಗಿರಲ್ಲ. ಪಪ್ಪ ಪ್ಲೀಸ್. ಕ್ವೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.